ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಈ ವ್ಲಾಗ್ ಬಂದು 10 ಡೇಸ್ ಬ್ಯಾಕ್ದು. ತುಂಬಾ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಎಡಿಟಿಂಗ್ ಸಮೇತ ಮಾಡಿ ಇಟ್ಟಿದ್ದೆ, ಬಟ್ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಷ್ಟು ಟೈಮ್ ತಗೊಂತು. ಯಾಕಂದರೆ ತುಂಬಾ ಹೆಲ್ತ್ ಚೆನ್ನಾಗಿರಲಿಲ್ಲ. ಹಾಗಾಗಿ ಈ ವಿಡಿಯೋ ಶೂಟ್ ಮಾಡಿದ ದಿನ ಬಂದು ಸಂಡೇ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ. ಅದಕ್ಕೂ ಮುಂಚೆ ಟೀ ಬಿಸ್ಕೆಟ್ ತಿನ್ಕೊಂಡ್ರು ಮನೆಯಲ್ಲಿ. ಯಾಕಂದರೆ ಬೆಳಗ್ಗೆ ತಿಂಡಿ ತುಂಬ ಲೇಟಾಗಿ ತಿಂತಾರೆ. ರಜೆ ಏನಾದರೂ ಇತ್ತು ಅಂತಂದರೆ ಎದ್ದೋಳೋದೇ ಲೇಟ್ ಅಲ್ವಾ. ಇನ್ನು ಬೆಳಗ್ಗೆನೇ ನಾನು ಅಮ್ಮ ಎಲ್ಲ ಎದ್ದಿದ್ರೆ, ಅದೇನೋ ಸಂಡೇ ಮಾತ್ರ ಬೆಳಗ್ಗೆ ಬೇಗ ಎದ್ದೊಳ್ತಾರೆ. ಕಾಲೇಜಸ್ ಇರೋ ಟೈಮಲ್ಲಿ ಮಾತ್ರ ತುಂಬ ಲೇಟಾಗಿ ಎದ್ದೊಳ್ತಾರೆ. ಎಬ್ಬಿಸ್ತಾನೆ ಇರಬೇಕು ನಾನು. ಇನ್ನು ಬೆಳಗ್ಗೆನೇ ಎದ್ಬಿಟ್ರು. ನಾನು ಎದ್ದೊಳೋದ್ರ ಒಳಗಡೆ ಅವರು ಎಲ್ಲ ಎದ್ದಿದ್ರು. ಇನ್ನು ಟೀ ಮಾಡಿ ಬಿಸ್ಕೆಟ್ ಸಮೇತ ಕೊಟ್ಟೆ. ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಪುಳಿಯೋಗರೆ ಗೊಜ್ಜು ಮಾಡಿದೆ, ಬಟ್ ಟಿಫನ್ ಯಾರೂ ತಿನ್ನಲಿಲ್ಲ. ರಜಾ ಇತ್ತು ಅಂತಂದರೆ ಟೈಮ್ಗೆ ಊಟ ಟಿಫನ್ ಏನೂ ತಿನ್ಕೊಳ್ಳೋದೇ ಇಲ್ಲ ಮಕ್ಕಳು. ಇನ್ನು ಮಾಡಿ ಇಟ್ಟಿದೆ, ಏನು ಮಾಡೋದಕ್ಕಾಗಲ್ಲ. ನನ್ನ ಜವಾಬ್ದಾರಿ, ನಾನು ಮಾಡಿಬಿಡ್ತೀನಿ. ಆದರೆ ಒಂದೊಂದು ದಿನ ತಿಂತಾರೆ, ಒಂದೊಂದು ದಿನ ತಿನ್ನೋದಿಲ್ಲ. ಮೈನ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಯಾವಾಗಾದರೂ ಮಕ್ಕಳು ತಿನ್ನಲಿ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಮಾಡಿರ್ತೀರಲ್ವ, ಆ ದಿನ ಟಿಫನ್ ತಿನ್ನೋದಿಲ್ಲ. ಅಂದರೆ ರಜಾದ ದಿನ ಹೇಳ್ತಿದ್ದೀನಿ. ಮಾಡ್ದಿರ ಇರೋ ದಿನ ಹೊಟ್ಟೆ ಹಸುವಾಗ್ತಿದೆ, ಇನ್ನು ಟಿಫನ್ ಆಗಿಲ್ವಾ ಅಂತ ಕೇಳ್ತಿರ್ತಾರೆ ನಮ್ಮ ಮಕ್ಕಳು. ನಿಮ್ಮ ಮಕ್ಕಳು ಹಾಗೇನ ಕಮೆಂಟ್ ಮಾಡಿ. ಇನ್ನು ಈ ಕೆಲಸ ಬಂದು ನಮ್ಮ ಮನೆಯವರು ನನ್ನ ಮಗಳು ಏನು ಮಾಡ್ತಿರೋದು ಅಂತಂದರೆ, ನಮ್ಮ ಗೇಟು ತುಂಬಾ ತುಕ್ಕಿಡ್ದೋಗಿದೆ. ಅದಕ್ಕೆ ಪೇಂಟ್ ತೊಗೊಂಬಂದಿದ್ರು, ಕೆಳಗಡೆ ಮಾತ್ರ ಹೊಡೆಯೋದಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ಅದಕ್ಕೆ ಯಾಕೆ ಸುಮ್ಮನೆ ಇವ್ರನ್ನ ಕರೆಸೋದು, ಇನ್ನು ಫ್ರೀಯಾಗಿದ್ದಾರಲ್ವ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರೇ ತೊಗೊಂಬಂದ್ಬಿಟ್ಟಿದ್ರು. ಮೊನ್ನೆ ನಾವು ಗೇಟ್ ಕೆಳಗಡೆ ಎಲ್ಲ ರೆಡಿ ಮಾಡಿಸಿದ್ರಲ್ವ, ಅದಕ್ಕೆಲ್ಲ ಪೇಂಟ್ ಮಾಡೋದಿತ್ತು. ನೋಡಿ, ನಿಮಗೆ ಪ್ಯಾಚಸ್ ಗೊತ್ತಾಗ್ತಾ ಇದೆ ಮೇಲೆ ಕೆಳಗಡೆ ಎಲ್ಲನೂ. ಅದಕ್ಕೆ ನಮ್ಮ ನನ್ನ ಮಗಳು, ನಮ್ಮ ಮನೆಯವರೆಲ್ಲ ರೆಡಿ ಆಗಿದ್ದಾರೆ ಪೇಂಟ್ ಮಾಡ್ತೀರಿ ಅಂತ ಹೇಳಿ. ಅದೇನೋ ಗೊತ್ತಿಲ್ಲ, ನನಗೂ ಅಷ್ಟೇ ಚಿಕ್ಕ ಮಕ್ಕಳಲ್ಲಿ ಈ ರೀತಿ ಪೇಂಟ್ ಮಾಡಬೇಕು ಅಂತಂದರೆ ತುಂಬಾ ಇಷ್ಟ ಆಗ್ತಿತ್ತು. ನನ್ನ ಮಕ್ಕಳು, ನಮ್ಮ ಅಣ್ಣನ ಮಗಳು ಸೇಮ್ ನನ್ನ ಥರನೇ ಇದ್ದಾರೆ. ಇನ್ನು ಅವ್ರಿಗೂ ಪೇಂಟ್ ಹೊಡಿಯೋದು ಅಂದರೆ ತುಂಬಾ ಇಷ್ಟ. ಇದು ನೋಡಿ ಕೆಳಗಡೆ ಕಾಣಿಸ್ತಿದೆ ಅಲ್ವಾ, ಒಂಥರ ತುಕ್ಕಿಡ್ದಂಗೆ ಆಗಿದೆ. ಅಲ್ಲೋರ್ಗು ಗೇಟ್ ರೆಡಿ ಮಾಡಿಸಿದ್ರಿ ನಾವು. ಈ ಕಾಂಪೌಂಡ್ ಎಲ್ಲ ತೊಳೆದು ಸ್ವಲ್ಪ ಅದು ಪೇಂಟ್ ಎಲ್ಲ ಹೋಗ್ಬಿಟ್ಟಿತ್ತು. ಅದು ಹೋಗಿದ್ದಾದಮೇಲೆ ನೀರೆಲ್ಲ ಬಿದ್ದು ತುಕ್ಕಿಡ್ದಂಗೆ ಆಗೋಗಿತ್ತು ಅಂತ ಹೇಳಿ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಗೇಟ್ ರೆಡಿ ಮಾಡಿಸಿ ಲಾಕ್ ಎಲ್ಲ ಇಡ್ಸಿದ್ರಿ ಗೇಟ್ಗೆ. ಇನ್ನು ಅದಕ್ಕೆ ಪೇಂಟ್ ಮಾಡಿರಲಿಲ್ಲ ನಾವು. ಹಾಗೆ ಇದೋಗಿತ್ತು. ಚಿಕ್ಕ ಕೆಲಸ ಅಲ್ವಾ, ಮರ್ತೇ ಹೋಗ್ತೀರಿ ಅದಕ್ಕೆ ಪೇಂಟ್ ಮಾಡೋದು. ಇನ್ನು ಬೆಳಗ್ಗೆ ಹೊತ್ತು ನಾನು ಕಾಂಪೌಂಡು ತೊಳಿತಾ ಇರ್ತೀನಲ್ವ, ಆ ನೀರೆಲ್ಲ ಬಿದ್ದು ಕೆಳಗಡೆ ಒಂದು ಸ್ವಲ್ಪ ತುಕ್ಕಿಡ್ದಂಗೆ ಆಗ್ತಿತ್ತು. ಹಾಗೆ ಬಿಟ್ಟಿದ್ದೀರಿ ಅಂತಂದರೆ ಹೊಟ್ಟೋಗುತ್ತೆ ಅಂತ ಹೇಳಿ ಇವತ್ತು ಸಂಡೇ ಅಲ್ವಾ, ಅಡುಗೆ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಪೇಂಟ್ ಕೆಲಸ ಇಟ್ಕೊಳ್ಳೋಣ ಅಂತ ನಮ್ಮ ಮನೆಯವ್ರ ಕೈಯಲ್ಲಿ ತರಿಸ್ದೆ. ಸ್ವಲ್ಪನೇ ಇರೋದು, ಹೊಡೆದ್ಬಿಡೋಣ ಅಂತ ಹೇಳಿ. ನಾನು ಹೊಡಿಯೋದಕ್ಕೂ ಮುಂಚೆ ನನ್ನ ಮಗಳು ನಾನು ಹೊಡಿತೀನಿ ಅಂತ, ನಮ್ಮ ಅಣ್ಣನ ಮಗಳು ನಾನು ಹೊಡಿತೀನಿ ಅಂತ ಬ್ರಷ್ಗಳು ಎತ್ಕೊಂಡಿದ್ದಾರೆ. ಇನ್ನು ಧೂಳೆಲ್ಲ ಇದ್ದರೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಡಸ್ಟ್ ಎಲ್ಲ ಉದುರಿಸ್ತಾ ಇದ್ರು. ಅದ್ರ ಮೇಲೆ ಹೊಡೆದ್ರೆ ಚೆನ್ನಾಗಿರೋದಿಲ್ಲ, ಬಂದ್ಬಿಡುತ್ತೆ. ಹಾಗಾಗಿ ಎದ್ಬಿಡುತ್ತೆ. ಅದೆಲ್ಲ ನೀಟಾಗಿ ಉಜ್ಜಿಬಿಟ್ಟು ಹೊಡಿಯೋಣ ಅಂತ ನಮ್ಮ ಮನೆಯವರು ಉಜ್ಜಿಕೊಟ್ರೆ ನನ್ನ ಮಗಳು ನೋಡಿ ಹೊಡಿತೀನಿ ಅಂತ ಹೊಡಿತಾ ಇದ್ಲು. ಸರಿ ಹೊಡಿಲಿ ಅಂತ ಹೇಳಿಬಿಟ್ಟು ನಾನು ಹೇಳ್ಕೊಟ್ಬಿಟ್ಟು ಅಡುಗೆ ಮನೆಗೆ ಹೋದೆ. ಚಿಕ್ಕ ಕೆಲಸಗಳು ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಈ ಚಿಕ್ಕ ಕೆಲಸಕ್ಕೂ ಕೆಲಸದವ್ರನ್ನ ಕರೆಸಿ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಡೋದು ವೇಸ್ಟ್ ಅಂತ ಅನಿಸುತ್ತೆ. ಕರೆಕ್ಟಾಗಿ ಮಾಡಿದ್ದೀರಿ ಕೆಲಸ ಅಂತಂದರೆ 1 ಅವರ್ 2 ಅವರ್ ಅಷ್ಟೇ. ಅದು ಫ್ರೀ ಇರೋ ಟೈಮಲ್ಲಿ ಈ ಥರ ಕೆಲಸಗಳನ್ನೆಲ್ಲ ನಾವೇ ಮಾಡ್ಕೊಳ್ಳೋದು ಬೆಟರು ಅಂತ ಅನಿಸುತ್ತೆ. ಯಾಕಂದರೆ ಪ್ರತಿ ಒಂದಕ್ಕೂ ಸಾವಿರಗಳಲ್ಲಿ ಹೋಗುತ್ತೆ ಈ ಕೆಲಸಗಳಿಗೆ. ಅಷ್ಟೊಂದು ದುಡ್ಡು ಕೇಳ್ತಿರ್ತಾರೆ ನಮ್ಮ ಕಡೆ ಅಂತಂದರೆ ಸುಮ್ಮನೆ ವೇಸ್ಟ್ ಅಂತ ಅನಿಸ್ತು. ಹಾಗಾಗಿ ನಾನೇ ಹೊಡೆಯೋಣ ಅಂತಂದರೆ ಇನ್ನು ನಮ್ಮ ಮನೆಯವರು, ನನ್ನ ಮಗಳು ಎಲ್ಲ ಹೇಳಿದ್ರು. ನನ್ನ ಮಗಳು ನೋಡಿ ಹೊರಗಡೆ ಎಲ್ಲ ನೀಟಾಗಿ ಹೊಡೆದಿದ್ದಾಳೆ, ಎಷ್ಟು ಚೆನ್ನಾಗಿ ಹೊಡೆದಿದ್ದಾಳೆ ಅಂತ ಹೇಳ್ಬಿಟ್ಟು ಪೇಂಟೆಲ್ಲ ನೀಟಾಗಿ ಮಾಡಿದ್ಲು. ಇನ್ನು ಒಳಗಡೆ ನಮ್ಮ ಮನೆಯವ್ರು ಮಾಡ್ತಿದ್ರು. ಅವಳಿಗೆ ಇನ್ನು ಓದ್ಕೊಬೇಕು ಅಂತ ಹೇಳಿ ಮೇಲೆ ಹೋದ್ಲು ಓದ್ಕೊಳ್ಳೋದಕ್ಕೆ. ಇನ್ನು ನಮ್ಮ ಮನೆಯವ್ರು ಮಾಡ್ತಿದ್ರು. ಮಳೆ ಬೇರೆ ಹನಿ ಬೀಳ್ತಾನೆ ಇತ್ತು. ಅದಕ್ಕೆ ಗೇಟ್ ಹಾಕ್ಕೊಂಡು ಮಾಡಿ ಮತ್ತೆ ಪೇಂಟ್ ಹೊಡಿತಾ ಇದ್ರೆ ಹನಿ ಬಿದ್ದರೆ ಹಾಗೆ ಡಾಟ್ ಹಾಗಾಗಿ ಕಾಣ್ತಿರುತ್ತೆ. ಪೇಂಟೇನು ಹೋಗೋದಿಲ್ಲ, ಬಟ್ ನೋಡೋದಕ್ಕೆ ಒಂಥರ ಕಾಣ್ತಿರುತ್ತೆ ಅಂತ ಹೇಳಿಬಿಟ್ಟು ಗೇಟ್ ಹಾಕ್ಕೊಂಡು ಹೊಡಿಯೋದಕ್ಕೆ ಹೇಳಿದೆ. ಇನ್ನು ಒಳಗಡೆ ನಮ್ಮ ಮನೆಯವ್ರು ಹೊಡಿತಾ ಇದ್ದಾರೆ. ನಾನು ಅಡುಗೆ ಮಾಡ್ತಾ ಅವಾಗವಾಗ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಒಂದ್ಸಲಿ ಬಂದು ಲುಕ್ ಕೊಡ್ತಾ ಇದ್ದೆ. ನಾನೇನು ಹೊಡಿಲಿಲ್ಲ, ಅವರೇ ಹೊಡೆದು ಬಿಟ್ಟರು. ಬಟ್ ಆದರೂ ಸರಿ ನೋಡೋಣ, ಸ್ವಲ್ಪ ಎಲ್ಲಾದರೂ ಏನಾದರೂ ಒಂದು ಸ್ವಲ್ಪ ಇದಾಗಿದ್ದರೆ ಅದನ್ನು ಹೇಳೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆಯಲ್ಲೂ ಅಡುಗೆ ಮಾಡ್ಕೊಳ್ಳೋದು ಮತ್ತು ಹೊರಗಡೆ ಬಂದು ನೋಡೋದು ಆಗೋಗಿತ್ತು. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಆ ಕಡೆ ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ, ಮತ್ತು ಈ ಕಡೆ ಚಿಕನ್ ಸಾರು ಸ್ವಲ್ಪ, ಮಟನ್ ಸಾರು ಸ್ವಲ್ಪ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಚಿಕನ್ ಸಾರು ಮಟನ್ ಸಾರು ಅಂತೂ ಇರಲೇಬೇಕು, ಬಿರಿಯಾನಿ ಮಾಡಿದ್ರು ಸರಿ, ಇಲ್ಲಾಂದರೆ ಚಿಕನ್ ಫ್ರೈ ಆದರೂ ಇರಬೇಕು. ಗ್ರೇವಿ ಏನೂ ಇಲ್ಲ ಅಂತಂದರೆ ಬರೀ ಬಿರಿಯಾನಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಆ ರೀತಿ ಅಭ್ಯಾಸ ಆಗೋಗಿದೆ. ಹೇಗೋ ಈ ರೀತಿ ದೊಡ್ಡ ಸ್ಟವ್ ತಗೊಂಡಿರೋದ್ರಿಂದ, ಅಂದರೆ 4 ಬರ್ನಲ್ ಸ್ಟವ್ ತಗೊಂಡಿರೋದ್ರಿಂದ 4 ಕಡೆನೂ ಅಡುಗೆ ಮಾಡ್ಕೊಬೋದು. ಈಗ ನೋಡಿ ಕಬಾಬ್ ಮಾಡ್ತಿದ್ದೀನಿ. ಕಬಾಬ್ ಬೇಕು ಅಂತ ಕೇಳಿದ್ರು ಮಕ್ಕಳು, ಸರಿ ಮಾಡಿಕೊಡೋಣ ಅಂತ ಹೇಳಿ ಬಿಸಿಯಾಗಿ ಮಾಡ್ತಿದ್ದೆ. ರಜಾ ಇರೋ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ಬಿಸಿಯಾಗಿ ತಿನ್ಕೊತಾರೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ.
ಅದೇನೋ ಗೊತ್ತಿಲ್ಲ, ಇವತ್ತು ಕರೆಂಟ್ ಬೆಳಗ್ಗೆಯಿಂದ ಮನೆಯಲ್ಲಿ ಕರೆಂಟ್ ಇಲ್ಲ, UPS ಅಲ್ಲೇ ಎಲ್ಲ ಹೋಗ್ತಿದೆ. ಅದು ಯಾವಾಗ ಆಫ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ನಿನ್ನೆನೇ ನಮ್ಮ ಮನೆಯವರು ಹೇಳಿದ್ದಾರೆ, ನಾನು ಮರ್ತೋಗಿದ್ದೀನಿ. ಇವತ್ತು ಮೋಟ್ರು ಸಮೇತ ಹಾಕಿಲ್ಲ, ಬೆಳಿಗ್ಗೆ ಟ್ಯಾಂಕಲ್ಲೂ ನೀರಿಲ್ಲ. ಇರೋ ನೀರನ್ನೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಪಾತ್ರೆಗಳು ತೊಳೆದಿಲ್ಲ, ಶಿಂಕು ತುಂಬ ಪಾತ್ರೆ ಬಿದ್ದಿದೆ. ಇವಾಗ ತೊಳೆದಿದ್ದೀನಿ ಅಂತಂದರೆ ಇನ್ನು ವಾಶ್ರೂಮ್ಸ್ಗೆಲ್ಲ ನೀರು ಖಾಲಿ ಆಗೋಗುತ್ತೆ ಅಂತ ಹೇಳಿಬಿಟ್ಟು ತೊಳಿದಿರಾ ಹಾಗೆ ಇಟ್ಟಿದ್ದೀನಿ. ಸಂಜೆಗೆ ಬರುತ್ತಂತೆ ಕರೆಂಟು, ಬಂದಮೇಲೆ ಬೇಕಂದರೆ ಮಾಡ್ಕೊಳ್ಳೋಣ ಅಂತಂದರೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇದ್ಬಿಟ್ಟು ಅಡುಗೆ ಎಲ್ಲ ಮಾಡ್ತಿದ್ದೀನಿ. ನೋಡಿ, ಬಿರಿಯಾನಿ ಆಯಿತು, ತುಂಬಾ ಚೆನ್ನಾಗಿ ಬಂತು. ಯಾವಾಗೂ ಅಷ್ಟೇ ಆಲ್ಮೋಸ್ಟ್ ಕುಕ್ಕರಲ್ಲೇ ಮಾಡೋದು ನಾನು. ಯಾವಾಗಾದರೂ ಒಂದೊಂದ್ಸಲಿ ಪಾತ್ರೆದಲ್ಲೂ ಮಾಡ್ತೀನಿ, ಅದು ದಮ್ ಇಡ್ತೀನಿ, ಅದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಯಾವಾಗಾದರೂ ತೋರಿಸ್ಕೊಡ್ತೀನಿ. ಇನ್ನು ಚಿಕನ್ ಸಾರು ಸ್ವಲ್ಪನೇ ಮಾಡಿದ್ದೆ, ಇನ್ನು ರಾತ್ರಿಗೆ ಏನಾದರೂ ಬೇಕು ಅಂದರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಚಪಾತಿನೋ ಮುದ್ದೆನ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಚಿಕನ್ ಸಾರು ಮಾಡಿದ್ದೆ. ಇನ್ನು ಬಿರಿಯಾನಿ ನೋಡಿ ಈ ರೀತಿ ಬಂದಿದೆ. ಇನ್ನು ಚಿಕನ್ ಸಾರು ಅಷ್ಟೇ ರೆಡಿ ಆಯಿತು. ಇನ್ನು ಮಟನ್ ಸಾರು ಅಷ್ಟೇ, ಅದೂ ರೆಡಿ ಆಯಿತು. ವಿಸಿಲ್ ಸ್ವಲ್ಪ ಬಿಡಬೇಕು. ಟೋನಿ ಬ್ರೂನೋಗೆ ಅಂತ ಹೇಳಿಬಿಟ್ಟು ರೈಸ್ ಸಮೇತ ಮಾಡಿ ಇಟ್ಬಿಟ್ಟೆ. ಇನ್ನು ಕಬಾಬು ರೆಡಿ ಆಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳ್ಕೊಂಬಿಟ್ಟು ಮಾಡಿ ಇಟ್ಬಿಟ್ಟೆ. ಆಲ್ಮೋಸ್ಟ್ ಇದೇ ಇರುತ್ತೆ, ಕಬಾಬು, ಬಿರಿಯಾನಿ, ಮಟನ್ ಸಾರು. ಚಿಕನ್ ಫ್ರೈ ಒಂದು ಮಾಡಲಿಲ್ಲ ಇವತ್ತು ಅಷ್ಟೇ. ಚಿಕನ್ ಫ್ರೈ ಬದಲು ಚಿಕನ್ ಸಾರೇ ಮಾಡಿದೆ. ಯಾಕಂದರೆ ಅಮ್ಮ ಅನಿಕಾ ಎಲ್ಲ ಇದ್ದೀರಲ್ವ, ಸಾರು ಮಾಡಿದ್ರೆ ಸ್ವಲ್ಪ 2 ಹೊತ್ತಿಗೂ ಆಗುತ್ತೆ, ಇವಾಗೂ ಅಷ್ಟೇ ರಾತ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾರು ಮಾಡಿದೆ. ಇಲ್ಲ ಅಂದಿದ್ರೆ ಫ್ರೈ ಮಾಡಿಬಿಡ್ತಾ ಇದ್ದೆ. ಇನ್ನು ಕಬಾಬು ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಸೌತೆಕಾಯಿ ಕಟ್ ಮಾಡೋದಿತ್ತು, ಇದಂತೂ ಇರಲೇಬೇಕಲ್ವ, ನಾನ್ ವೆಜ್ ಅಂತಂದರೆ ಸೌತೆಕಾಯಿ ಈರುಳ್ಳಿ ಇರಬೇಕು. ಇದ್ರ ಜೊತೆಗೆ ಟೊಮೆಟೊ ಸಮೇತ ಕಟ್ ಮಾಡಿಕೊಂಡು ತಿಂತಿದ್ರಿ ನಾವು ಚಿಕ್ಕ ಮಕ್ಕಳಲ್ಲಿ. ಯಾರಿಗೆಲ್ಲ ಈ ಅಭ್ಯಾಸ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನಮ್ಮಪ್ಪ ನಮಗೆ ಸೌತೆಕಾಯಿ ಮತ್ತು ಸೆಂಟ್ರಲ್ಲಿ ಟೊಮೆಟೊ ರೌಂಡಾಗಿ ಕಟ್ ಮಾಡಿ ಅದ್ರ ಮೇಲೆ ಈರುಳ್ಳಿನ ಕಟ್ ಮಾಡಿ 3 ಹಿಂಗೆ ಸಮವಾಗಿ ಇಟ್ಟು ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ಚಿಕ್ಕ ಮಕ್ಕಳಲ್ಲಿ ತಿಂದಿರೋದು, ಬಟ್ ನನ್ನ ಮಕ್ಳಿಗೆ ಅದು ಅಭ್ಯಾಸ ಇದುವರೆಗೂ ಒಂದು ಸಲಿನೂ ಕೊಟ್ಟಿಲ್ಲ, ಅಭ್ಯಾಸನೂ ಮಾಡಿಸಿಲ್ಲ. ಟೊಮೆಟೊ ಹಾಕಿ ಈ ರೀತಿ ಕೊಡ್ತೀನಿ, ಅಂದರೆ ಸೌತೆಕಾಯಿ ಮತ್ತು ಈರುಳ್ಳಿನ ಕೊಡ್ತೀನಿ. ಬೇಕು ಅಂದರೆ ನಿಂಬೆಹಣ್ಣು ರಸನೂ ಹಾಕ್ಕೊಂಡು ತಿನ್ನಲಿ ಅಂತ ನಿಂಬೆಹಣ್ಣು ಇಟ್ಟಿರ್ತೀನಿ. ಬಟ್ ಸೌತೆಕಾಯಿ ಮಾತ್ರ ತುಂಬ ಇರಬೇಕು ನಮಗೆ. ಮಾಮೂಲಿ ವೆಜ್ ಮಾಡಿದವಾಗೂ ಅಷ್ಟೇ, ನಾನ್ ವೆಜ್ ಮಾಡಿದಾಗೂ ಅಷ್ಟೇ ಸೌತೆಕಾಯಿನ ಜಾಸ್ತಿ ಯೂಸ್ ಮಾಡ್ತೀನಿ. ತುಂಬ ಒಳ್ಳೆಯದು ಅದು ಸೌತೆಕಾಯಿ ಯೂಸ್ ಮಾಡಿದ್ರೆ. ಮನೆಯಲ್ಲಂತೂ ಸ್ಟಾಕ್ ಇದ್ದೇ ಇರುತ್ತೆ. ನಮ್ಮ ಕಡೆ ಎಲ್ಲ ತುಂಬಾ ಸಿಗುತ್ತೆ. 20 ರೂಪಾಯಿಗಂದರೆ 4-5 ಕೊಡ್ತಾರೆ ಸೌತೆಕಾಯಿ. ಹೇಳೋದೇ ಬೇಡ, ತುಂಬ ಜಾಸ್ತಿನೇ ಸಿಗುತ್ತೆ. ತೊಗೊಂಬಂದು ಮನೆಯಲ್ಲೂ ಅಷ್ಟೇ ಸ್ಟಾಕ್ ಇಟ್ಟಿರ್ತೀರಿ. ಇನ್ನು ಅಡುಗೆಗೆ ಅಂದರೆ ಊಟಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಿದ್ದೆ. ಯಾಕಂದರೆ ಪಾಪ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನಾವು ಅವ್ರಿಗೇನು ಬೇಕು ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿ ಕೊಟ್ಬಿಟ್ಟಿದ್ದೀರಿ ಅಂತಂದರೆ ತಿಂದ್ಬಿಟ್ಟು ಮತ್ತೆ ಅವ್ರವ್ರ ಕೆಲಸಗಳಿಗೆ ಅವರು ಬ್ಯುಸಿ ಆಗೋಗ್ಬಿಡ್ತಾರೆ. ಇನ್ನು ನೋಡಿ ಎಲ್ಲ ತಟ್ಟೆಗಳಿಗೆ ಬಡಿಸ್ತಾ ಇದ್ದೆ. ಇನ್ನು ಬಿಸಿ ಬಿಸಿಯಾಗಿ ತಿಂದ್ರೇ ಅಲ್ವಾ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಟ್ಟೆಗಳಿಗೆ ಬಡಿಸ್ತಿದ್ದೆ. ಇವತ್ತು ಬಾಯ್ಲ್ ಎಗ್ಗು ಒಂದು ಮಿಸ್ ಆಗಿದೆ, ಅದನ್ನು ಮಾಡಿದರೆ ಚೆನ್ನಾಗಿರೋದು. ಬಟ್ ಬೇಡ ಅಂದರು ಮನೆಯಲ್ಲಿ ಯಾರು. ಆದರೆ ನನಗೆ ಮಾತ್ರ ಬಿರಿಯಾನಿಗೆ ಎಗ್ಗೊಂದು ಕಂಪಲ್ಸರಿ ಇರಬೇಕು. ಅದು ಯಾಕೋ ತುಂಬಾ ಇಷ್ಟ ನನಗೆ ಆ ರೀತಿ ತಿನ್ನೋದಕ್ಕೆ. ಇನ್ನು ಮಾಡಿರೋದನ್ನೇ ಎಲ್ಲ ಬಡಿಸಿ ಕೊಟ್ಬಿಡ್ತಾ ಇದ್ದೆ. ಫಸ್ಟು ಮಕ್ಳಿಗೆ ಇಟ್ಬಿಡೋಣ, ಆಮೇಲೆ ನಾವು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವ್ರನ್ನೂ ಕೈಕಾಲು ಮುಖ ತೊಳ್ಕೊಂಬರೋಕ್ಕೆ ಹೇಳಿದೆ. ಯಾಕಂದರೆ ಪೇಂಟ್ ಮಾಡ್ತಾ ಇದ್ರಲ್ವ, ಹಾಗಾಗಿ. ಇದು ಬಂದು ಸಂಜೆ ಹೇಳಿದ್ನಲ್ವ, ಕರೆಂಟ್ ಇಲ್ಲ, UPS ಯಾವಾಗ ಆಫ್ ಆಗೋಗುತ್ತೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಲಾಸ್ಟ್ಗೂ 5 ಗಂಟೆಗೆ UPS ಬ್ಯಾಟ್ರಿ ಡೌನ್ ಆಗೋಯ್ತು. ಯಾಕಂದರೆ ಚಾರ್ಜಿಂಗ್ ಇಲ್ಲ ಅದಕ್ಕೂ. ಇನ್ನು ನೋಡಿ ಕ್ಯಾಂಡಲ್, ನಮ್ಮ ಮನೆಯವರು ಹೋಗಿ 5 ರೂಪಾಯಿ ಕ್ಯಾಂಡಲ್ 3 ತೊಗೊಂಬಂದರು. ಕರೆಂಟ್ ಯಾವಾಗ ಬರುತ್ತೋ ಏನು ಅಂತ ಹೇಳಿಬಿಟ್ಟು. ಆ ಕ್ಯಾಂಡಲಲ್ಲಿ ನನ್ನ ಮಕ್ಕಳು ಈ ರೀತಿ ಹಾಡ್ತಿದ್ದಾರೆ. ನಾವು ಅಷ್ಟೇ ಚಿಕ್ಕ ಮಕ್ಕಳಲ್ಲಿ ಇದೇ ರೀತಿ ಹಾಡ್ತಿದ್ರಿ, ಕೈಯಲ್ಲಿ ಈ ರೀತಿ ಹಾಡಿಸ್ತಾ ಇದ್ರಿ. ಕ್ಯಾಂಡಲ್ಲಿ ತುಂಬಾ ಹಾಡ್ತಿದ್ರಿ, ಬೇಗ ಕರಗಿಸ್ಬಿಡ್ತಾ ಇದ್ರಿ ಆ ಕ್ಯಾಂಡಲ್ನ. ನಮ್ಮ ಮಕ್ಕಳು ಸೇಮ್ ಹಾಗೆ ಕಲ್ತ್ಕೊಂಡಿದ್ದಾರೆ. ಇನ್ನು ನಮ್ಮ ಮನೆಯವರು 3 ಕ್ಯಾಂಡಲ್ ತೊಗೊಂಬಂದ್ಬಿಟ್ಟು ಇವತ್ತು ನೈಟೆಲ್ಲ ಕರೆಂಟ್ ಬರೋದಿಲ್ಲ ಅಂತ ಅಂದ್ರೋ ಇಲ್ವೋ, ಆಗಲೇ ಕರೆಂಟ್ ಬಂತು. 1 ಕ್ಯಾಂಡ್ಲು ಆಗಲಿಲ್ಲ. ಅವ್ರಿಗೇನಾದರೂ ವೇಸ್ಟಾಗಿ ಖರ್ಚಾಗೋಗ್ಬಿಡ್ತು ಅಂತಂದರೆ ತುಂಬಾ ಹೊಟ್ಟೆ ಉರಿದೋಗುತ್ತೆ. ಯಾಕಂದರೆ ಮತ್ತೆ ಕರೆಂಟ್ ಯಾವಾಗೂ ಹೋಗೋದಿಲ್ಲ, ಹೋದರೂ ಸರಿ ನಮಗೆ UPS ಚಾರ್ಜಿಂಗ್ ಇರುತ್ತಲ್ವ, ಹಾಗಾಗಿ ಸರಿ ಹೋಗ್ಬಿಡುತ್ತೆ. ನೀವು ಮತ್ತೆ ಕ್ಯಾಂಡಲ್ ಯೂಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಪಾಪ ಅವ್ರು ಅಂದ್ಕೊಂಡ್ರಂತೆ ಸಂಜೆ 6 ಗಂಟೆಗೆ ಬಂದ್ಬಿಡುತ್ತೆ ಅಂತ ಹೇಳಿ. ಅವ್ರ ಫ್ರೆಂಡ್ ಯಾರೋ ಹೇಳಿದ್ರಂತೆ, ಇಲ್ಲ ನೈಟ್ 9-10 ಗಂಟೆಗೆ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ 3 ಕ್ಯಾಂಡಲ್ ತೊಗೊಂಬಂದ್ಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ಡಿಸ್ಕಷನ್ ಆಗ್ತಿತ್ತು. ನಮ್ಮ ಮನಿಕನು ನೋಡಿ ಬೆಂಕಿಯಲ್ಲಿ ಯಾವ ರೀತಿ ಹಾಡ್ತಿರ್ತಾರೆ ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಕರೆಂಟ್ ಬೇರೆ ಇಲ್ವಲ್ಲ, ಅವ್ರಿಗೆ ಆಡಿದ್ದ ಆಟನೇ ಆಗೋಗ್ಬಿಟ್ಟಿದೆ. ನಮ್ಮ ಮನೆಯವರು ಬೈತಾ ಇದ್ರು, ಏನೋ ಜೋಕ್ ಏನೋ ಹಾಕಿದ್ದಾರೆ ಅದಕ್ಕೆ ನಗಿತಾ ಇದ್ದಾರೆ. ನೋಡಿ 2 ಕ್ಯಾಂಡ್ಲು ವೇಸ್ಟ್ ಆಗೋಯ್ತು ಅಂತಂದ್ರು, ಇಲ್ಲೋ ಕರೆಂಟ್ ಸಮೇತ ಬಂದುಬಿಡ್ತು. ಇನ್ನು ಅದೇ ಬೇಜಾರಾಗೋಗ್ಬಿಡ್ತು ಅವ್ರಿಗೆ. ಇನ್ನು ಅವ್ರಿಗೆ ತಂದಿರೋ ಕ್ಯಾಂಡ್ಲಾದ್ರೂ
ಕ್ಲೀನಾಗಿ ಕರ್ಗೋಗಿದ್ದಿದ್ರೆ ಅಂದರೆ ನಮ್ಗೆ ಯೂಸ್ ಆಗೋಗಿದ್ದಿದ್ರೆ ಅವ್ರಿಗೆ ಸಮಾಧಾನ ಆಗಿರೋದು. ಇನ್ನು ಕರೆಂಟ್ ಬಂದುಬಿಡ್ತಲ್ಲ ಅಂತ ಹೇಳಿ ಆ ರೀತಿ ಮುಖ ಇಟ್ಕೊಂಡಿದ್ದಾಗ ಸ್ವಲ್ಪ ನಗು ಬಂದುಬಿಡ್ತು ಎಲ್ರಿಗೂ. ಇನ್ನು ಈಗ ಹೇಳಿದ್ನಲ್ವ ಕರೆಂಟ್ ಬಂದಮೇಲೆ ಕರ್ಕೊಂಡು ಹೋಗ್ತೀನಿ ಹೊರಗಡೆ ಅಂತಂದರು ಅಂತ ಹೇಳಿಬಿಟ್ಟು, ಈಗ ನಾನು ನಮ್ಮ ಮನೆಯವರಿಬ್ಬರು ಹೊರಗಡೆ ಹೋಗ್ತಿದ್ರಿ, ನನಗೆ ಸೀರೆ ಕೊಡಿಸ್ತೀನಿ ಅಂತಂದರು. ಹಾಗಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅಂಗಡಿಗೆ. ನೋಡಿ ಇಷ್ಟೊಂದು ಸೀರೆಗಳು ತೆಗೆದು ಹಾಕಿದ್ರು, ಬಟ್ ನನಗೆ ಯಾವ ಸೀರೆನೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಷ್ಟ ಆಗಿರೋ ಸೀರೆ ಒಂದು ತೊಗೊಂಬಂದೆ. ಇದೊಂದು ನಂಗೆ ಯಾಕೋ ಜಾಸ್ತಿ ಇಷ್ಟ ಆಯಿತು, ಬಟ್ ಆಲ್ರೆಡಿ ಈ ಕಲರ್ ಇದೆ ಅಂತಂದ್ಲು ನನ್ನ ಮಗಳು, ಹಾಗಾಗಿ ಇದನ್ನು ತಗೊಂಡಿಲ್ಲ. ಆದರೆ ಯಾಕೋ ತುಂಬಾ ಇಷ್ಟ ಆಯಿತು ಆ ಡಿಸೈನ್ ನನಗೆ. ಇನ್ನು ಫೈನಲ್ ಆಗಿ ಒಂದು ಸೀರೆ ತೊಗೊಂಬಂದೆ. ಅದು ಯಾವ ಸೀರೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಇಷ್ಟು ಸೀರೆಗಳಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ನೋಡಿ. ಈ ಸೀರೆನ ತೊಗೊಂಬಂದೆ. ಇದು ಕೊಡಿಸಿದ್ರು ನಮ್ಮ ಮನೆಯವ್ರು ನನಗೆ ಬರ್ಡೇಗೆ ಅಂತ ಗಿಫ್ಟಾಗಿ ಇದು ಕೊಡಿಸಿದ್ದಾರೆ. ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಈ ಕಲರು ನನ್ನ ಹತ್ರ ಇಲ್ಲ ಅಂತಂದರೆ ಮೆರೂನ್ ಕಲರ್ ಇದೆ, ಬಟ್ ಇವೆರಡು ಕಾಂಬಿನೇಷನಲ್ಲಿ ನನ್ನ ಹತ್ರ ಇರಲಿಲ್ಲ. ಡಿಸೈನು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ, ಹಾಗಾಗಿ ತಗೊಂಬಂದೆ ಸೀರೆ. ಅಮ್ಮನೂ ಅಷ್ಟೇ, ನಮ್ಮ ಮನಿಕಾ ನನ್ನ ಮಗಳು ಸಮೇತ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಈ ಸೀರೆ ಪ್ರೈಸ್ ಬಂದು 1220 ಏನೋ ಹಾಕಿದ್ರು. 10% ಡಿಸ್ಕೌಂಟ್ ಇರುತ್ತೆ ಅಷ್ಟೇ. ನಾವೇನು ಗೋಜಾಡೋದು ಬಾರ್ಗಿಂಗ್ ಮಾಡೋದು ಏನೂ ಇರಲ್ಲ. ಮತ್ತೆಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಮೇಲೆ ಬಂದ್ರಿ. ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಈ ನಡುವೆ ಒಂದು ಸ್ವಲ್ಪ ಹೊತ್ತು ಬಂದು ಮೇಲೆ ವಾಕಿಂಗ್ ಮಾಡ್ತಿರ್ತೀನಿ. ಇಲ್ಲಾಂದರೆ ಸಂಜೆ ಹೊತ್ತು ನಾನು ನನ್ನ ಮಗ ಫೀಲ್ಡಿಗೆ ಹೋಗ್ತೀರಿ. ಇಲ್ಲಿ ಸ್ಟೇಡಿಯಂ ಇದೆ, ಅಲ್ಲೋಗಿ ವಾಕಿಂಗ್ ಮಾಡ್ಕೊಂಬರ್ತೀರಿ 1 ಅವರ್ ಹಾಗೆ. ಇನ್ನು ಅಮ್ಮ ಅನಿಕಾ ಇದ್ದರು, ಅವರು ಬರ್ತಾರೆ ನಾನು ಸ್ವಲ್ಪ ವಾಕ್ ಮಾಡಬೇಕಾದ್ರೆ. ಈ ಮೇಲೆ ಆದರೆ ಬಂದು ಅವರು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಬೋದು. ಅಲ್ಲಾದರೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ನಾನಾದರೆ ನನ್ನ ಮಗ ನಾನು ಗಾಡಿದಲ್ಲಿ ಹೋಗ್ತಾಯಿದ್ರಿ. ಇನ್ನು ಅಮ್ಮ ಅವರು ನಾನು ಎಲ್ಲರೂ ಹೋಗಬೇಕು ಅಂತಂದರೆ 2 ಟ್ರಿಪ್ ಬರಬೇಕಾಗುತ್ತೆ ಗಾಡಿಯಲ್ಲಿ, ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಮೇಲೇ ಬಂದು ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಅಷ್ಟು ವಾಕಿಂಗ್ ಮಾಡಿಬಿಟ್ಟು ಇನ್ನು ನಮ್ಮ ಮನಿಕನು ನನ್ನ ಜೊತೆ ಓಡಾಡ್ತಿದ್ಲು. ಇನ್ನು ನಮ್ಮ ಮನೆ ಹಿಂದೆಗಡೆ ನೋಡಿ ಈ ರೀತಿ ಇರುತ್ತೆ. ನಮ್ಮ ಬ್ರೂನೂ ಅಷ್ಟೇ, ಟೋನಿನೂ ಅಷ್ಟೇ. ನಾವು ಮೇಲೆ ಬಂದ ತಕ್ಷಣ ನಮ್ಮ ಜೊತೆಗೆ ಬಂದುಬಿಡ್ತಾರೆ. ಅವ್ರಿಗೂ ಏನೋ ಖುಷಿ ಈ ರೀತಿ ಓಡಾಡೋದಕ್ಕೆ. ಈಗ ವಾಕಿಂಗ್ ಮುಗಿಸ್ಕೊಂಡು ಇನ್ನು ಬಂದುಬಿಟ್ರಿ ಮನೆಗೆ. ಇದು ಮಾರನೇ ದಿವಸ ಬೆಳಿಗ್ಗೆ ಕಾಂಪೌಂಡ್ ಎಲ್ಲ ನೀಟಾಗಿ ತೊಳೆದುಬಿಟ್ಟು ಹೊರಗಡೆ ಎಲ್ಲ ನೀರು ಚೆಲ್ಲಿದ್ದೆ. ಇನ್ನು ಅಮ್ಮ ರಂಗೋಲಿ ಹಾಕ್ತೀನಿ ಅಂತಂದರು. ಬೇಡ ನಾನು ಹಾಕ್ತೀನಿ ಅಂತಂದ್ರು. ಅಮ್ಮ ನಾನೇ ಹಾಕ್ತೀನಿ ಕೊಡು ಅಂತಂದರು. ಹಾಗಾಗಿ ಅಮ್ಮಗೆ ರಂಗೋಲಿ ಇಟ್ಕೊಟ್ಬಿಟ್ಟು ಇನ್ನು ಅಂಗಡಿಗೆ ಹೋಗಿ ಬರಬೇಕು. ನಾನು ಅಂಗಡಿಗೆ ಹೋಗಿ ಹಾಲು ಬಿಸ್ಕೆಟು ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೋಗ್ತಿದ್ದೆ. ನಮ್ಮ ಮನಿಕಾಗೆ ಅಮ್ಮಗೆ ನಮಗೆಲ್ಲ ಸ್ವಲ್ಪ ಬಿಸ್ಕೆಟ್ಸು ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾನಂತೂ ಈ ನಡುವೆ ಕಡಿಮೆ ಮಾಡಿಬಿಟ್ಟಿದ್ದೀನಿ, ತಿಂತಾ ಇಲ್ಲ. ಬಟ್ ಅಮ್ಮಗೆ ಅನಿಕಾಗೆ ಅಭ್ಯಾಸ ಆಗಿರೋದ್ರಿಂದ ಸರಿ ತೊಗೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಅಂಗಡಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಇನ್ನು ಗಿಡಗಳಿಗೆಲ್ಲ ನೀರು ಹಾಕಬೇಕಿತ್ತು. ನಾನು ಹೊರಗಡೆ ಮಾತ್ರ ನೀರು ಚೆಲ್ಲಿದೆ. ಇನ್ನು ಅಮ್ಮ ಹಾಕಿದ್ರೋ ಇಲ್ವೋ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದೆ. ಅಮ್ಮ ನಾನು ಹಾಕಿದ್ದೀನಿ ಅಂತಂದರು. ಧೂಳೆಲ್ಲ ಸಖತ್ ತುಂಬೋಗಿದೆ ಗಿಡಗಳಿಗೆ. ಎಲ್ಲ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ತೊಳೆದು ಬಿಡಬೇಕು ಅಂತ ಅನಿಸುತ್ತೆ. ಆ ಎಲೆಗಳು ಎಲ್ಲ ಸ್ವಲ್ಪ ಧೂಳು ಹೋಗುತ್ತೆ ಅಂತ ಹೇಳಿ. ಜಾಸ್ತಿ ಗಾಡಿಗಳು ಓಡಾಡ್ತಿರುತ್ತೆ. ಈ ನಡುವೆ ಮಣ್ಣು ಜಾಸ್ತಿ ಆಗೋಗಿದೆ ರೋಡಲ್ಲಿ, ಹಾಗಾಗಿ ಧೂಳು ಬಿದ್ದೇ ಬೀಳುತ್ತೆ. ಇನ್ನು ಗೇಟ್ ಮೇಲೂ ಅಷ್ಟೇ ನೀರೆಲ್ಲ ಹಾಕಿ ತೊಳಿತಿದ್ರು ವಾರಕ್ಕೊಂದ್ಸಲಿ, ಮತ್ತೆ ಹಾಗೆ ಧೂಳು ಬಂದುಬಿಟ್ಟಿರುತ್ತೆ. ಇನ್ನು ನಮ್ಮಮ್ಮ ನೋಡಿ ಆಗಿನ ಕಾಲದ ರಂಗೋಲಿಗಳು ಬರುತ್ತಲ್ಲ, ಈ ರೀತಿ ಚುಕ್ಕೆ ರಂಗೋಲಿ ಜಾಸ್ತಿ ಹಾಕ್ತಾರೆ. ನನಗೆ ಮಾತ್ರ ಇದು ಎಷ್ಟು ಕಲ್ತ್ರೂ ಬರೋದಿಲ್ಲ. ಯಾವುದೋ 1-2 ಕಲ್ತ್ಕೊಂಡಿದ್ದೀನಿ ಅಷ್ಟೇ, ಅಷ್ಟು ಜಾಸ್ತಿ ಬರೋದಿಲ್ಲ. ಬಟ್ ಶುಕ್ರವಾರ ಮಂಗಳವಾರ ಈ ರೀತಿ ಹಾಕೋದ್ರಿಂದ ತುಂಬ ಒಳ್ಳೆಯದಂತೆ. ಜಾಸ್ತಿ ನಮ್ಮಮ್ಮ ಇದೇ ರಂಗೋಲಿನೇ ಬಿಡಿಸೋದು. ಇನ್ನು ಅಮ್ಮ ರಂಗೋಲಿ ಹಾಕ್ತಿದ್ರು. ನೋಡಿ ಯಾವ ರೀತಿ ಹಾಕ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ಬಿಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಹಾಕಿದ್ದಾರೆ. ಇದು ನಾನು ಹಾಕ್ತೀನಿ ಬರುತ್ತೆ, ಬಟ್ ಅಮ್ಮ ಒಂಥರ ಹಾಕ್ತಾರೆ, ನಾನೇ ಒಂಥರ ಹಾಕ್ತೀನಿ. ಇನ್ನು ಅಂಗಡಿಗೆ ಹೋಗಿ ಬಂದುಬಿಡೋಣ ಬ್ಯಾಸ್ಕೆಟ್ ತೊಗೊಂಡು ಅಂತ ಹೇಳಿ ಒಳಗಡೆ ಬಂದೆ. ಮನೆಯೆಲ್ಲ ಸ್ವಲ್ಪ ಕತ್ಲಾಗಿ ಇದೆ. ಇನ್ನು ಅಂಗಡಿಗೆ ಹೋಗ್ತಿದ್ರೆ ನೋಡಿ ನಾಯಿಗಳಿಗೆ ದಿನ ಅಂದರೆ ಅಂಗಡಿಗೆ ಬಂದಾಗೆಲ್ಲನೂ ಬಿಸ್ಕೆಟ್ ಹಾಕ್ತಿರ್ತೀನಿ. ನಾನು ಬಂದರೆ ನಾನು, ಇಲ್ಲ ನನ್ನ ಮಕ್ಕಳು ಹಾಕ್ತಿರ್ತಾರೆ ಬಿಸ್ಕೆಟು. ನಾಯಿ ಅದಕ್ಕೆ ನಾನು ನೋಡಿಬಿಟ್ಟು ಆ ರೀತಿ ಕುಣಿತಿದ್ದೆ. ಇಲ್ಲೇ ಮನೆ ಹಿಂದೆಗಡೆನೇ ಅಂಗಡಿ ಇರೋದು. ಈ ರೀತಿ ಸೊಂದಲ್ಲಿ ಹೋಗಿದ್ದೀರಿ ಅಂತಂದರೆ ಒಂದು ಚಿಕ್ಕ ಅಂಗಡಿ ಸಿಗುತ್ತೆ. ಎಮರ್ಜೆನ್ಸಿ ಏನು ಬೇಕಂದ್ರೂ ಸರಿ ನಮಗೆ ಇಲ್ಲಿ ಸಿಗುತ್ತೆ. ಈ ನಾಯಿ ಜೊತೆಗೆ ಇನ್ನೊಂದು 4 ನಾಯಿ ಇದೆ. ನೋಡಿ ನಾನು ಬರೋ ಸೌಂಡ್ ಕೇಳ್ಕೊಂಡೆಲ್ಲ ನನ್ನ ಹಿಂದೆನೇ ಬರ್ತಾ ಇತ್ತು. ಈ ಕಡೆ ಅಲ್ಲೋಯ್ತು ನೋಡಿ ಅಲ್ಲಿ ಇನ್ನು ಹಾಲು ಬಿಸ್ಕೆಟು ಮನೆಗೆ ಬೇಕಾಗಿರೋದು ಅಂದರೆ ಮೊಸರು ಬೇಕಾಗಿತ್ತು. ಇದೆಲ್ಲ ತಗೊಂಡು ಮನೆಗೆ ಬಂದೆ. ನೋಡಿ ಅಮ್ಮ ಈ ರೀತಿ ರಂಗೋಲಿ ಹಾಕಿದ್ದಾರೆ. ನಾವು ಹೇಗೆ ರಂಗೋಲಿ ಹಾಕಿದ್ರೂ ಅದಕ್ಕೆ ಕೆಮ್ಮಣ್ಣು ಕಲರ್ಸು ಹಾಕಿದ್ದೀರಿ ಅಂತಂದರೆ ಅದಕ್ಕೊಂದು ಕಳೆ ಬಂದುಬಿಡುತ್ತೆ.
ಇನ್ನು ಇದು ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಪುಳಿಯೋಗರೆ ಹೇಳಿದ್ನಲ್ವ, ನಾನು ನೆನ್ನೆ ಮಾಡಿರೋ ಗೊಜ್ಜೆಲ್ಲ ಹಾಗೇ ಇತ್ತು. ಆ ಗೊಜ್ಜಿಗೆ ವೈಟ್ ರೈಸ್ ಮಾಡಿ ಬಿಸಿ ಮಾಡು ಅಂತಂತು ಅಮ್ಮ, ಹಾಗಾಗಿ ಅದನ್ನೇ ಮಾಡಿದ್ದೆ ಇನ್ನಿವತ್ತು. ಇಲ್ಲಾಂದರೆ ಗೊಜ್ಜೆಲ್ಲ ತೆಗೆದು ಹೊರಗಡೆ ಹಾಕಬೇಕಾಗುತ್ತೆ. ಅದಕ್ಕೆ ಅದೇ ಗೊಜ್ಜಿಗೆ ನಾನು ಈ ರೀತಿ ವೈಟ್ ರೈಸ್ನ ಮಾಡಿಬಿಟ್ಟಿದ್ದೀನಿ. ನಮ್ಮ ಬ್ರೋನೋ ನೋಡಿ ನನ್ನ ಹಿಂದೆನೇ ಬರ್ತಿರ್ತಾನೆ. ಏನೋ ನಡೀತು ಅವಾಗ, ಏನು ಅಂತ ಹೇಳ್ಬಿಟ್ಟು ನೆನಪಾಗ್ತಿಲ್ಲ. ಏನೋ ಕಿತಾಪತಿ ಮಾಡಿರ್ತಾನೆ ಇವನು ಅಂತ ಅನ್ಕೊತೀನಿ. ಮಾಡಿಬಿಟ್ಟು ಬಂದು ನನ್ನ ಮುಖ ನೋಡ್ತಿದ್ದಾನೆ, ನಾನು ಹೊಡಿತೀನೇನೋ ಇಲ್ಲ ಬೈತೀನೇನೋ ಅಂತ ಹೇಳ್ಬಿಟ್ಟು. ಈ ಕೆಲಸ ಕೊಡ್ತಿರ್ತಾರೆ ಈ ಮಕ್ಕಳು ಬೆಳಗ್ಗೆನೆ. ನಾನು ಎದ್ದಿದ ತಕ್ಷಣವೇ ಎದ್ದೋಳ್ಬಿಟ್ಟಿರ್ತಾರೆ. ಇವಾಗೂ ಅಷ್ಟೇ ನಾನು ಮಾತಾಡ್ತಿದ್ದೀನಿ, ವಾಯ್ಸ್ ಓವರ್ ಕೊಡ್ತಿದ್ರೆ ನೋಡಿ ಅವನೊಂದು ಬಾಕ್ಸ್ ಎತ್ಕೊಂಡು ಆಟಾಡಿ ಸೌಂಡ್ ಕೊಡ್ತಿದ್ದಾನೆ. ಎಷ್ಟೇ ಹೇಳಿದ್ರು ಕೇಳಲ್ಲ ಇವರು. ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ನಾನು ಕ್ಯಾರೆಟು ಆಲೂಗಡ್ಡೆ ಹಾಕಿ ಪಲ್ಯ ಮಾಡಿ ರಸ ಮಾಡ್ತಿದ್ದೀನಿ. ನೆನ್ನೆ ಎಲ್ಲ ಸ್ವಲ್ಪ ಮಸಾಲೆ ಅಲ್ವಾ, ಹಾಗಾಗಿ ಅಮ್ಮ ರಸ ಮಾಡು ಘಾಟಾಗಿ ಒಂದು ಸ್ವಲ್ಪ ಖಾರವಾಗಿ ಇಡು ಅಂತ ಅಂದರು. ಹಾಗಾಗಿಬಿಟ್ಟು ನಾನು ರಸ ಮಾಡ್ತಿದ್ದೆ. ಇನ್ನು ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಬೋಂಡ ಮಾಡೋಣ ಅಂತ ಮಾಡ್ತಿದ್ದೆ. ಪಲ್ಯ ಸಮೇತ ಮಾಡಿದ್ದೀನಿ. ಪಲ್ಯದಲ್ಲೇ ತಿನ್ಕೊತಾರೆ ಆಲ್ಮೋಸ್ಟ್. ನಮ್ಮ ಮನೆಯದೆಲ್ಲ ಅಭ್ಯಾಸ ಅವ್ರಿಗೆ ಪಲ್ಯದಲ್ಲಿ ಅನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಟೊಮೆಟೊ ರಸನೂ ಮಾಡಿದೆ. ನಮ್ಮ ಮನೆಯವ್ರು ಬೆಳಗ್ಗೆ ಬಾಕ್ಸ್ ತೊಗೊಂಡೋಗಿಲ್ವಂತೆ. ಇನ್ನು ಮನೆಗೆ ಬರ್ತೀನಿ ಲಂಚ್ಗೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿದರು. ಇನ್ನು ಅವ್ರು ಬರೀ ರಸದಲ್ಲಿ ತಿನ್ನೋದಿಲ್ಲ, ಹಾಗಾಗಿ ಸಾರು ಸಮೇತ ಇಟ್ಬಿಟ್ಟೆ ಬೇಗ ಆಗಲಿ ಅಂತ ಹೇಳಿಬಿಟ್ಟು. ಇನ್ನು ಇವತ್ತು ಬೀನ್ಸು ಆಲೂಗಡ್ಡೆ ಬೇಳೆ ಎಲ್ಲ ಹಾಕಿ ಹುಳಿ ಥರ ಮಾಡಿದ್ದೆ ಸಾರು. ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಿದ್ದೆ. ಮತ್ತು ಬೋಂಡಾಗೆ ಅಂತ ಹೇಳಿದ್ನಲ್ವ, ಇನ್ನು ಬೋಂಡಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ದೀನಿ. ನಮ್ಮ ಮನೆಯವ್ರು ಬರೋದ್ರು ಒಳಗಡೆನೆ ಒಂದು ಸ್ವಲ್ಪ ಬಿಸಿಯಾಗಿ ಮಾಡಿದ್ರೆ ಅವರು ತಿಂತಾರೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡ್ಬಿಡ್ತಾ ಇದ್ದೆ. ಇನ್ನು ಈಗ ಎಣ್ಣೆಗೆ ಬೋಂಡನೂ ಬಿಟ್ಬಿಟ್ಟು ಬೋಂಡನೂ ರೆಡಿ ಆಯಿತು. ಇನ್ನು ಕೈ ತೊಳ್ಕೊಂಡಿದ್ದು ಆಯಿತು. ಈಗ ಬಡಿಸ್ಕೊಂಡ್ಬಿಡ್ತಿದ್ದೀನಿ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಮಧ್ಯಾಹ್ನ ಒಂದೇ ಸಲ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಮಾಡೋದ್ರೊಳಗಡೆ ಲೇಟ್ ಆಯಿತು. ಅದಕ್ಕೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ನೋಡಿ ನಮ್ಮ ಇದರಲ್ಲಿ ಇವತ್ತಿನ ಲಂಚ್ ಕ್ಯಾರೆಟ್ ಆಲೂಗಡ್ಡೆ ಪಲ್ಯ, ವೈಟ್ ರೈಸ್ ಮತ್ತು ಸಾಂಬಾರು, ರಸ ಹಾಗೆ ಬೋಂಡಾನು ಮಾಡಿದ್ದೆ. ನಮ್ಮವರು ಊರಿಗೆ ರೆಡಿ ಆಗ್ತಿದ್ದಾರೆ. ಇವತ್ತು ಹೇಗೋ ರಜಾ, ಬೆಳಿಗ್ಗೆಗಲ್ವ ಸ್ಕೂಲು, ನಾಳೆ ಎದ್ದು ಹೋಗ್ರಿ ಅಂತಂತಿದ್ರು, ಕೇಳ್ತಿಲ್ಲ. ಇನ್ನು ರೆಡಿ ಆಗಿಬಿಟ್ರು. ಇನ್ನು ಈಗೇನು ಹೇಳೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಆದೆ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.